भारत न्यूज में आपका स्वागत है। आज की ताजा खबर देखिए। ಕಾಂಗ್ರೆಸ್ ಕ್ರಾಂತಿಕಾರಿ ಸೌದಿಯವರಿಗೆ ವಿಶೇಷವಾದಂತಹ ಸನ್ಮಾನಗಳನ್ನು ಜಿಲ್ಲಾಧ್ಯಕ್ಷರು ಎಲ್ಲರೂ ಯಾರಾದರೂ ಸನ್ಮಾನ ಮಾಡೋದ್ರ ನಂತರ ಸನ್ಮಾನ ಮಾಡಬೇಕು. ಈಗ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿದ್ದಾರೆ. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಸಾಹೇಬರು ಸಿಂದಗಿ ಪಟ್ಟಣಕ್ಕೆ ಹೋಗುವ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೂಗ್ತೀವಿ ಅಂತೇಳಿ ಸ್ವಯಂ ಪ್ರೇರಣೆಯಿಂದ ಪಕ್ಷದ ಒಂದು ಕಚೇರಿಗೆ ಆಗಮಿಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ಶ್ರೀಯುತ ವೈಷ್ಣವ್ ಕಪೂರ್ ಮಂಡಲ್ ಇದ್ದಾರೆ. ಮಾಜಿ ಶಾಸಕರಾದ ಶ್ರೀಯುತ ಮನೋಹರ್ ರೆಡ್ನಾಪುರ ಇದ್ದಾರೆ. ಮಾಜಿ ಮೇಯರ್ ಶ್ರೀಯುತ ರಜಾಕ್ ಗೋಟಿ ಇದ್ದಾರೆ. ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಶಾಸಕ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ನ ವಿಜಯಪುರ ಘಟಕದ ಅಧ್ಯಕ್ಷರಾದ ಆರ್ಟಿ ಶಾಪೂರ್ ಇದ್ದಾರೆ. ಎಲ್ಲ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ಪಕ್ಷದ ಕಾರ್ಯಕರ್ತರ ಪರವಾಗಿ ಆರ್ಥಿಕವಾಗಿ ನಮ್ಮ ಜಿಲ್ಲೆಯಿಂದ ಸ್ವಾಗತವನ್ನ ಕೋರಿ ಇವತ್ತು ಪಕ್ಷದ ಕಚೇರಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಂಡು ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರೇ, ವಿವಿಧ ಘಟಕಗಳ ಪದಾಧಿಕಾರಿಗಳೇ, ಮಾಜಿ ಶಾಸಕರಾಗಿರ್ತಕ್ಕಂಥ ರೆಡ್ನಾಪುರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಮಾಧ್ಯಮದ ಎಲ್ಲ ನನ್ನ ಗೆಳೆಯರೇ, ಇವತ್ತು ಬೆಳಗ್ಗೆ ನಾನು ಅದರಿಂದ ಜಮಖಂಡಿಗಲ್ಲೂ ಒಂದು ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಧ್ಯದಲ್ಲಿ ಚಿಕ್ಕಂಗಿ ಕ್ರಾಸ್ನಲ್ಲಿ ನೀರಾವರಿಗಾಗಿ ಹೋರಾಟ ಮಾಡತಕ್ಕಂತಹ ಹೋರಾಟಗಾರರಿಗೆ ಭೇಟಿಯಾಗಿ ತದನಂತರ ಸಿದ್ದಿಗೆ ತರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾನು ಕೇಳಿಕೊಂಡಿದ್ದೆ. ಹೋಗುವ ಮಧ್ಯದಲ್ಲಿ ನಾನು ಪಕ್ಷದ ಕಾರ್ಯಾಲಯಕ್ಕೆ ಬಂದಿದ್ದೀನಿ. ಅಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಭೇಟಿಯಾಗಿ ಮಾಧ್ಯಮದವರಿಗೆ ಕೂಡ ಭೇಟಿಯಾಗಿ ನಾನು ಮುಂದೆ ತೆರಳ್ತೀನಿ ಅಂತಕ್ಕಂಥ ವಿಷಯವನ್ನ ಹೇಳಿದಾಗ ಅವರು ಅತ್ಯಂತ ಪ್ರೀತಿಯಿಂದ ಎಲ್ಲಾ ಘಟಕದ ಅಧ್ಯಕ್ಷರನ್ನ, ಪಕ್ಷದ ಪ್ರಮುಖರನ್ನ, ಕಾರ್ಯಕರ್ತರನ್ನ ಕಚೇರಿಗೆ ಕರೆಸಿಕೊಂಡು ಈ ಒಂದು ಕಚೇರಿಯಲ್ಲಿ ನಿಮ್ಮ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪಕ್ಷದ ಎಲ್ಲ ವರಿಷ್ಠರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನ ಸೇರಿ ಅದ್ರಿ ಕ್ಷೇತ್ರದ ಜನ ನನ್ನನ್ನ ಅಭೂತಪೂರ್ವವಾಗಿ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕನಾಗಿ ಮಾಡಿದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆಜಿ ಅವರು, ಸೋನಿಯಾಜಿ ಅವರು, ರಾಹುಲ್ ಗಾಂಧೀಜಿ ಅವರು ಮತ್ತು ಪ್ರಿಯಾಂಕಾ ವಾದ್ರಾಜಿ ಅವರು
ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಒಟ್ಟಿಗೆ ಸೇರಿಕೊಂಡು ಸರ್ವಾನುಮತದಿಂದ ಲಕ್ಷ್ಮಣ ಸವದಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಸಹಕಾರಿ ಸಚಿವನಾಗಿ ಮಾಡಿ ಮೊದಲೇ ಬಾರಿಗೆ ನಾವು ಬಿಜಾಪುರ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರ ಭೇಟಿ ಆಗುವಂತ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಮತ್ತೊಮ್ಮೆ ನಾನು ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಸುಮಾರು 30 ಲಕ್ಷ ಕುಟುಂಬಗಳಿಗೆ 25,000 ಕೋಟಿ ಬಡ್ಡಿ ರಹಿತ ಹಣವನ್ನ ಇವತ್ತು ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಅದು ಯಾವ್ದಾದ್ರು ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ರೈತಾಪಿ ವರ್ಗಕ್ಕೆ ಬಡ್ಡಿ ರಹಿತ ಸಾಲವನ್ನು ಪಡ್ಕೊಂಡು ಸ್ವಾವಲಂಬಿ ಬದುಕನ್ನ ಕಟ್ಟುವಂತ ಒಂದು ಅವಕಾಶ ಇವತ್ತು ನಡ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ನಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿಗೆ 15 ಲಕ್ಷವರೆಗೆ ಸಾಲವನ್ನು ಕೊಡುವುದರ ಮುಖಾಂತರ ಅಲ್ಪಾವಧಿ ಸಾಲದಲ್ಲಿ 5 ಲಕ್ಷವರೆಗೆ ಕೂಡ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ರೈತಾಪಿ ವರ್ಗಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಧಿವೇಶನ ಪ್ರಾರಂಭವಾಗಿ ಒಂದು ವಾರ ಆಯಿತು. ವಿರೋಧ ಪಕ್ಷದವರು ಈ ನಮ್ಮ ಅಧಿವೇಶನ ಪೂರ್ವದಲ್ಲಿ ವಿರೋಧ ಪಕ್ಷವರು ಕೆಲವೊಂದು ತಂಡಗಳನ್ನ ರಚನೆ ಮಾಡಿ ಎಲ್ಲಾ ಜಿಲ್ಲೆಗಳಿಗೆ ಮತ್ತು ತಾಲೂಕುಗಳಿಗೆ ತೆರಳಿ ಈ ಬರ ಅಧ್ಯಯನ ಮಾಡ್ತೀವಿ, ಅತಿವೃಷ್ಟಿ ಅಧ್ಯಯನ ಮಾಡ್ತೀವಿ, ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನ ಸೆಳ್ತೀವಿ ಅಂತ ಹೇಳಿ ಪ್ರಚಾರವನ್ನು ಮಾಡ್ತೀವಿ. ಅನೇಕ ಕಡೆ ಹೋದ್ರು. ಆದ್ರೆ ನನಗನ್ಸುತ್ತೆ ಅವರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಇವತ್ತು ಒಂದು ವಾರದ ಮಟ್ಟಿಗೆ ಅಧಿವೇಶನದಲ್ಲಿ ಯಾವುದೇ ಒಂದು ಬರಗಾಲದಾಗಲಿ ಅತಿವೃಷ್ಟಿ ಆಗಲಿ ಚರ್ಚೆ ಮಾಡಲಾದ್ರೆ ಸಮಯವನ್ನ ಹಾಳು ಮಾಡಿರ್ತಕ್ಕಂಥದ್ದು, ವಿಧಾನಸಭೆಯ ಕಲಾಪಗಳನ್ನ ಇವತ್ತು ಹಾಳು ಮಾಡಿರ್ತಕ್ಕಂಥದ್ದು ಮಾಧ್ಯಮದವರು ತಾವು ನೋಡ್ತಾ ಇದ್ದೇವೆ. ಅವರು ಕೇವಲ ಒಂದು ವ್ಯಕ್ತಿಯ ಮೇಲೆ ಅವಮಾನ ಮಾಡುವ ಮುಖಾಂತರ ಆ ವ್ಯಕ್ತಿಯ ತೇಜೋವಧಿ ಮಾಡತಕ್ಕಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹೊರತಾಗಿ ರಾಜ್ಯದ ರೈತರ ಬಗ್ಗೆ, ಬರಗಾಲದ ಬಗ್ಗೆ, ಅತಿವೃಷ್ಟಿ ಬಗ್ಗೆ ಕಿಂಚಿತೂ ಅವರಿಗೆ ಕಾಳಜಿ ಇರತಕ್ಕಂಥ ಒಂದು ಸಮಯವೂ ಕೂಡ ನಾವು ನೋಡ್ಲಿಲ್ಲ. ಅನಾವಶ್ಯಕವಾಗಿ ಕಲಾಪದ ಸಮಯವನ್ನ ಹಾಳು ಮಾಡಿ ಬಹುಶಃ ಒಂದು ದಿವಸಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ಸಾರ್ವಜನಿಕರ ದುಡ್ಡಿನಿಂದ ನಡೀತಕ್ಕಂಥ ಈ ಸರ್ಕಾರ ಮತ್ತು ಅಧಿವೇಶನ ಹಾಳು ಮಾಡಿರ್ತಕ್ಕಂಥದ್ದು ಬಹುಶಃ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ನಾನು ಭಾವಿಸೋದಿತ್ತು. ನಾನು ವಿರೋಧ ಪಕ್ಷಕ್ಕೆ ಈಗಾಗಲೂ ಕೂಡ ಅವರಿಗೆ ಸಂಸ್ಕೃತಿಯನ್ನು ಕೂಡಿ ನಾಳೆ ಬೆಳಗ್ಗೆ ನಡೀತಕ್ಕಂಥ ಅಧಿವೇಶನದಲ್ಲಿ ಅದನ್ನ ಮೊಂಡವಾದವನ್ನು ಬಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವ್ರು ಚರ್ಚೆ ಮಾಡಬೇಕು ಮತ್ತು ಬರಗಾಲದ ಬಗ್ಗೆ ಹೆಚ್ಚು ಒತ್ತಡ ಕೊಟ್ಟು ಚರ್ಚೆ ಮಾಡಿ ಕೇಂದ್ರದಿಂದ ಬರ್ತಕ್ಕಂಥ ಹಣವನ್ನ ಈ ಬರಗಾಲಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ. ವಿರೋಧ ಪಕ್ಷದ ನಾಯಕರು ಈ ರಾಜ್ಯದ ಬರಗಾಲದ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ವಿಶೇಷ ಈ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹಣವನ್ನ ಕೇಂದ್ರದಿಂದ ತರಿಸಿ ರಾಜ್ಯ ಸರ್ಕಾರ ಕೊಡುವ ಮುಖಾಂತರ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ನಾಳೆ ಬೆಳಗ್ಗೆ ಮತ್ತೆ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ಎರಡೂ ಪಕ್ಷದ ಅದು ಬಿಜೆಪಿ ಪಕ್ಷ ಇರ್ಬೋದು ಮತ್ತು ಜೆಡಿಎಸ್ ಪಕ್ಷದವರು ಇರ್ಬೇಕು, ಅವ್ರು ಒಟ್ಟಿಗೆ ಸೇರಿಕೊಂಡು ಈ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡಿ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಈ ಬರಗಾಲ ಪರಿಹಾರಕ್ಕೆ ಅವರು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾವು ಎರಡೂ ಪಕ್ಷದವರಿಗೆ ಆಗ್ರಹವನ್ನು ಮಾಡ್ತೀವಿ. ವಿಶೇಷವಾಗಿ ಇವತ್ತು
ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸರ್ಕಾರ ಅಂದ ಮೇಲೆ ಜನರ ಬಾಗಿಲಿಗೆ ಹೋಗ್ಬೇಕು, ಜನರ ಸಮಸ್ಯೆಗಳನ್ನ ಅವ್ರ ಮನೆ ಬಾಗಿಲಿಗೆ ಹೋಗಿ ಅದನ್ನ ನಿವಾರಣೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದಾರೆ. ಅದು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಅನೇಕ ಶಾಸಕರಿರ್ಬೋದು ಮತ್ತು ಮಂತ್ರಿಗಳಿರ್ಬೋದು, ಯಾರ್ಯಾರು ಸಚಿವರಾಗಿದ್ದಾರೆ, ಯಾವ್ಯಾವ ಜಿಲ್ಲೆಗೆ ಉಸ್ತುವಾರಿ ಕೊಟ್ಟಿದ್ದಾರೆ, ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಸಚಿವರು ವಾರದಲ್ಲಿ ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಆಯಾ ತಾಲೂಕುಗಳಿಗೆ ಹೋಗ್ಬೇಕು, ಹೋಬಳಿ ಮಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಜನಸ್ಪಂದನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಜನರ ಸಮಸ್ಯೆಯನ್ನ ತ್ವರಿತಾಗಿ ಅದನ್ನ ಬಗೆಹರಿಸಬೇಕು ಅನ್ನತಕ್ಕಂಥ ಹೊಸ ಆದೇಶವನ್ನು ಮಾಡಿ ನಮ್ಮ ಸರ್ಕಾರ ಜನರ ಪರವಾಗಿ ಜನರ ಬಾಗಿಲಿಗೆ ಹೋಗಿದೆ ಅಂತಕ್ಕಂಥದ್ದನ್ನ ಇವತ್ತು ಹೊಸ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮುಂದಿನ ನಿರ್ಮಾಣದಲ್ಲಿ ರಾಜ್ಯದ ಜನ ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ವಿಶೇಷವಾಗಿರ್ತಕ್ಕಂಥ ನಾನು ಸಿದ್ದಿಯಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಂದ ಮತ್ತೆ ನಾನು ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ದಾರಿ ಮಧ್ಯದಲ್ಲೇ ನಾನೊಂದು ಪರಿಪಾಠವನ್ನು ಇಟ್ಕೊಂಡಿದ್ದೀನಿ. ಯಾವ ಜಿಲ್ಲೆಗೆ ಹೋಗುವ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಹೋಗ್ಬೇಕು, ನಮ್ಮ ಮುಖಂಡರಿಗೆ ಭೇಟಿ ಆಗ್ಬೇಕು, ಅವರಲ್ಲಿ ಇರ್ತಕ್ಕಂಥ ಭಾವನೆಯನ್ನ ಅರ್ಥ ಮಾಡಿಕೊಂಡು ಮುಂದಿನ ನಿರ್ಮಾಣದಲ್ಲಿ ಪಕ್ಷವನ್ನ ಇನ್ನಷ್ಟು ಸಂಘಟಿಸಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಕೊಟ್ಟು ಇವತ್ತು ನಮ್ಮ ಸರ್ಕಾರ ಅನೇಕ ಹೆಜ್ಜೆಗಳನ್ನು ಇಟ್ಟಿದೆ. ನಿಮ್ಗೆಲ್ರಿಗೂ ಇವತ್ತು ನಾನು ಭರವಸೆ ಕೊಡ್ತೀನಿ, ನಮ್ಮ ಪಕ್ಷದ ಮುಖಂಡರಿಗೆ ನಿಮ್ಮೆಲ್ಲರ ಶ್ರಮದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಏನು ಆಡಳಿತ ಮಾಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಹಳ್ಳಿಗೆ ಹೋದಾಗ ಜನ ಅವ್ರ ಮುಂದೆ ಬಂದು ಮತ್ತೆ ನೀವೇ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಶೀರ್ವಾದ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತು ಮುಗಿಸ್ರಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.